ಜಿ ಟಿ ನೋಡಿ ಇವತ್ತು ಎದ್ದು ಬಿದ್ದು ಯಾವ ಆ್ಯಂಗಲಲ್ಲಿ ನಗಬೇಕು ಅಂತಂದ್ರೆ ನನಗೆ ಗೊತ್ತಾಯ್ತಿಲ್ಲ. ವಾಷಿಂಗ್ಟನ್ ಸುಂದರ್ಗೆ ಇವತ್ತು ಯಾವ ಆ್ಯಂಗಲಲ್ಲಿ ನಿದ್ದೆ ಬರುತ್ತೆ ಅಂತಲೂ ಕೂಡ ಗೊತ್ತಾಯ್ತಿಲ್ಲ. ಅಲ್ಲ ಮಗ, ನಾರ್ಮಲ್ ಆಗಿ ಚೇಸ್ನೇ ಬಿಡಲ್ಲ ವಿರಾಟ್ ಕೊಹ್ಲಿ. ಇನ್ನು ಇವರು ಕ್ಯಾಚ್ನ ಬಿಟ್ಬಿಟ್ಟು ಮ್ಯಾಚ್ನ ಗೆಲ್ಲಬೇಕು ಅಂದ್ರೆ ಆಯ್ತದ, ಕಾಲಿಗೆ ಗೆಜೆ ಕಡ್ದಂಗೆ ಆಗೋಗ್ಬಿಡ್ತು ವಿರಾಟ್ ಕೊಹ್ಲಿಗೆ. ತಯ್ಯ ತಕ ಅಂತ ಕುಣಿತಿರೋದೇನೆ, ಇವರು ಬಾಲ್ನ ಆಕಾಶದಲ್ಲಿ ನೋಡ್ತಿರೋದೇನೆ ಅಲ್ಲಿ. ಅಲ್ಲಾಗರು ಡಕ್ಔಟ್ ಆಗಬೇಕಾಗಿತ್ತು ವಿರಾಟ್ ಕೊಹ್ಲಿಯಲ್ಲಿ. ಕ್ಯಾಚ್ನ ಡ್ರಾಪ್ ಮಾಡ್ತಾರೆ ವಾಷಿಂಗ್ಟನ್ ಸುಂದರ್. ಪಾಪ ಸಿರಾಜ್ ಭಯ್ಯ ಒಂಥರ ಅಸಹಾಯಕತೆ ನಿಸ್ಸಹಾಯಕತೆ ಎಲ್ಲನೂ ಆಗೋಗ್ಬಿಡ್ತದೆ. ಮಕ ನೋಡ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ. ಏನೂ ಬ್ಲೇಮು ಮಾಡೋಕ್ಕಾಗಲ್ಲ, ಏನು ಬೈಯೋಕ್ಕೂ ಆಗಲ್ಲ, ಏನೂ ಇಲ್ಲ. ಯಾಕಂದರೆ ವಿರಾಟ್ ಕೊಹ್ಲಿಯಲ್ಲಿ ಎಂಡಲ್ಲಿ ಒಂಥರ ಸಿರಾಜಣ್ಣ ವಿರಾಟ್ ಕೊಹ್ಲಿ ಗೊತ್ತಲ್ಲ, ಒಂಥರ ಅವಿನಾಭಾವ ಸಂಬಂಧ ಅದು. ಏನೋ ಮಾಡೋದಕ್ಕಾಗಿದ್ರೆ ಸುಮ್ಮನೆ ಹೋಗ್ಬಿಡ್ತಾರೆ ಹಂಗೇನೆ ಸೈಲೆಂಟಾಗೆ, ಬೈಲು ಇಲ್ಲ ಏನೂ ಮಾಡಿಲ್ಲ ವಾಷಿಂಗ್ಟನ್ ಸುಂದರ್ಗೆ. ಸೊ ಸೀನ್ಸು ಸಿಕ್ಕಾಪಟ್ಟೆ ಸೈಕಾಗಿ ಹೋಗ್ಬಿಡ್ತೀವಿ ಇವತ್ತು. ವಾಷಿಂಗ್ಟನ್ ಸುಂದರು ಕ್ಯಾಚ್ನ ಬಿಡ್ತಾ ಇದ್ದಂಗೆ ಇವತ್ತು ಸಿಕ್ಕಾಪಟ್ಟೆ ಡ್ರೆಸ್ಸಿಂಗ್ ರೂಮಲ್ಲಿ ಕ್ಲಾಸ್ ತಗೊಂತಾರೆ ವಾಷಿಂಗ್ಟನ್ ಸುಂದರ್ಗೆ. ಅಲ್ಲಾಗರು ಅದೊಂದು ಕ್ಯಾಚ್ ಹಿಡ್ಕೊಂಡ್ಬಿಟ್ಟಿತ್ತು ಅಂದರೆ ಖಂಡಿತ ಇವತ್ತಿನ ಮ್ಯಾಚು ಸಿಕ್ಕಾಪಟ್ಟೆ ಕ್ಲೋಸ್ಗೆ ಹೋಗ್ಬಿಟ್ಟಿರೋದು, ಅಥವಾ ಗೆದ್ಬಿಡ್ತೀವಿ ನಾವು ಗೊತ್ತಿಲ್ಲ, ಏನು ಬೇಕಾದ್ರೂ ಆಗಿರ್ಬೋದಾಗಿತ್ತು. ನಮ್ಮ RCB ಕಳ್ಕೊಂಡಂಥ ವಿಕೆಟ್ ನೋಡಿ ಯಾವ ಥರ ಕಳ್ಕೊಂಡ್ರು ಅಂತ ವಿಕೆಟ್ಸ್ನ 142 for 1 ಇತ್ತು ನಮ್ಮ RCB. ಅದಾದ ನಂತರ 176 for 5 ಆಗೋಗ್ಬಿಡ್ತು ನಮ್ಮ RCB. 4 ವಿಕೆಟ್ ಪಡ ನಂಗೆ ಕಳ್ಕೊಂಡ್ಬಿಡೋದು ನಮ್ಮ RCB. ಸೈಕ್ ಆಗೋಗ್ಬಿಡ್ತು. ಬಟ್ ಲಾಸ್ಟಿಗೆ ಚೆನ್ನಾಗಿ ಫಿನಿಶ್ ಮಾಡ್ಕೊಂಡು ಕೊಟ್ಟರು ಕೃಣಾಲ್ ಪಾಂಡ್ಯ ಮತ್ತು ಟಿಮ್ ಡೇವಿಡ್ ಸೇರಿಕೊಂಡು. ಬಟ್ ಆದರೂ ಒಂದು ಸ್ವಲ್ಪ ಗಲಾಕಲ ಅಂದಿತ್ತು ಗುರು. ಗುಲಾಬ್ ಜಾಮೂನ್ ಎಲ್ಲ ಬಾಯಿಗೆ ಬಂದ್ಬಿಟ್ಟಿತ್ತು. ಏನು ಗುರು ರಿಂಗ್ ವಿಕೆಟ್ ಕಳ್ಕೊಂತವ್ರೆ, ಇನ್ನು ರೊಮ್ಯಾರಿಯೋ ಶೆಫರ್ಡ್ ಕೃಣಾಲ್ ಪಾಂಡ್ಯ ಇವ್ರು ಬಂದ್ಬಿಟ್ಟು ವಿಕೆಟ್ ಕಳ್ಕೊಂಡ್ರು ಅಂದರೆ ಗೀಸ್ ಮಾಡ್ತಾರಾ ಅಥವಾ ಏನಾದ್ರು ಕಾಲಿಗೆ ಎತ್ತುತ್ತಾರಾ ಅಂತ ಆಗೋಗ್ಬಿಟ್ಟಿತ್ತು ಸೀನ್ಸು. ಅದೇ ವಿರಾಟ್ ಕೊಹ್ಲಿ ವಿಕೆಟ್ ಅಂದ್ರೆ ಹೋಗ್ಬಿಟ್ಟಿತ್ತು ಇನಿಷಿಯಲಿ ಅಂತಂದಿದ್ರೆ ಏನು ಬೇಕಾದ್ರೂ ಆಗ್ಬೋದಾಗಿತ್ತು ಈ ಪಂದ್ಯ. 205 ಟಾರ್ಗೆಟು ಸ್ವಲ್ಪ ಕಷ್ಟಕರವಾಗೇ ಕಾಣಿಸ್ಬಿಟ್ರದನ್ನು, ಬಟ್ ಈಸಿಯಾಗೇ ಕಾಣಿಸ್ತು ಇವಾಗ, ಯಾಕಂತಂದರೆ ಚೆನ್ನಾಗಿ ಫಿನಿಶ್ ಮಾಡ್ಕೊಂಡು ಕೊಟ್ಟರು. ಆದ್ದರಿಂದ ಸೊ ಏನಿತ್ತಪ್ಪ ಇವತ್ತಿನ ಮ್ಯಾಚು ಸಖತ್ತಾಗಿ ಆಡಿದ್ರು ಸಾಯಿ ಸುದರ್ಶನ್. ಇವತ್ತು ಟಾಸ್ ಗೆದ್ವಿ, ಮೈನು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಟಾಸ್ ಗೆದ್ದೆ ಅರ್ಧ ಮ್ಯಾಚ್ ಗೆದ್ದಂಗೆ ಆಗುತ್ತೆ. ಆ್ಯಂಡ್ ಬೌಲಿಂಗು ಕೂಡ ಆಯ್ಕೆ ಮಾಡಿಕೊಂಡ್ರು ಎಂದಿನಂತೆಯೇ. ಡ್ಯೂ ಫ್ಯಾಕ್ಟ್ರು ಅದೆಲ್ಲ ಏನಿಲ್ಲ ಅಂದ್ರೂ ಕೂಡ ಬೌಲಿಂಗೇ ಒಂಥರ ಅದು ಟಿಪಿಕಲ್, ಅದು ನಾರ್ಮ್. ಅದು ಚಿನ್ನಸ್ವಾಮಿಲಿ ಬೌಲಿಂಗ್ ಅನ್ನೋದು, ಬ್ಯಾಟಿಂಗ್ ಅಂತ ಯಾವ ನಂಗೆ ಕೇಳೇ ಇಲ್ಲ ಅಲ್ಲಿ ಅಂದಿರೋದು. ಹೌದು ಮಾಡಿರ್ಬೋದು ಇತಿಹಾಸದಲ್ಲಿ, ಬಟ್ ನೋಡಿ ನಾರ್ಮ್ ಅದು. ಸೊ ಆಯ್ಕೆ ಮಾಡ್ಕೊತಾ ಇದ್ದಂಗೆ ಬ್ಯಾಟಿಂಗ್ ಆಡೋಕ್ಕೆ ಬರ್ತಾರೆ ಗುಜರಾತ್ ಟೈಟನ್ಸ್ ಅವರು. ಅವ್ರಿಗೆ ಗೊತ್ತಿತ್ತು ನಮ್ಮದು ಏನೂ ಇಲ್ಲ ಖಾಲಿ ಪಲಾವ್ ಮಧ್ಯದಲ್ಲಿ, ನಾವಿಲ್ಲಿ ಓಪನರ್ಸ್ ಕೂಡ ಟಾಪ್ 3ನೇ ಆಡಬೇಕು, ನಮ್ದು ಮಧ್ಯದಲ್ಲಿ ಉಣ್ಕೊಂಡು ಹೋಗ್ಬಿಟ್ಟೈತೆ ಅದು ಅವ್ರಿಗೆ ಗೊತ್ತು, ಮುಂಚೆನೇ ಗೊತ್ತು. ಅದಕ್ಕೋಸ್ಕರನೇ ಒಂಥರ ಇನ್ನಿಂಗ್ಸ್ನ ಯಾವ ಥರ ಕನ್ಸ್ಟ್ರಕ್ಟ್ ಮಾಡಿದ್ರು ನೋಡಿ ಅವರು. ಪೋಪ್ಲಲ್ಲಿ ವಿಕೆಟೇ ಕಳ್ಕೊಂಡಿಲ್ಲ. ಪೋಪ್ಲಲ್ಲಿ 57 ರನ್ ಹೊಡೆದಿದ್ದಾರೆ, ವಿಕೆಟ್ ಕಳ್ಕೊಂಡೇ ಇಲ್ಲ. ಸಖತ್ತಾಗಿ ಆಡಿದ್ರು ಪೋಪ್ಲಲ್ಲಿ. ಅಂದರೆ ಏನು ಅಂತ ಹೆವಿ ಮಾಡಿದ ರನ್ ಹೊಡೆದ್ಬಿಟ್ರು ಅಂತಲ್ಲ, ಡೀಸೆಂಟಾಗಿ ಆಡಿದ್ರು ಪೋಪ್ಲಲ್ಲಿ. ಎಲ್ಲ ಕೆಳಗಡೆನೇ ಆಡ್ಕೊಂಡಿದ್ರು. ನೋಡಿ ಹೆಂಗೆ ಆಡಿದ್ರು ಅಂತಂದರೆ ಸಾಯಿ ಸುದರ್ಶನ್ ಅವರು ಇವತ್ತಿನ ಮ್ಯಾಚ್ನ ಗೆದ್ದಿತ್ತು ಅಂದರೆ ಅವರೇ ಹೀರೋ ಆಫ್ ದ ಮ್ಯಾಚ್ ಆಗೋಗ್ಬಿಟ್ರು ಅವರು. ವಾಷಿಂಗ್ಟನ್ ಸುಂದರ್ ಕ್ಯಾಚ್ನ ತಗೊಂಡ್ಬಿಟ್ಟಿತ್ತು ಅಂದರೆ. ಬಟ್ ನೋಡಿ ಸೆಂಚುರಿ ಹೊಡೆದ್ರು ಕೂಡ ಮ್ಯಾಚ್ನ ಸೋತೋಗ್ಬಿಡ್ತು ಅಂತಂದರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಒಬ್ಬ ಪ್ಲೇಯರ್ಗೆ. ಸಖತ್ತಾಗಾಡ್ರು 57 ಬಾಲ್ಗೆ ಬಂದಂಥ ಸೆಂಚುರಿ. ಇನಿಷಿಯಲ್ 5 ಓವರ್ಸ್ ಹೆಂಗೆ ಆಡಿದ್ರು ಅಂತಂದರೆ 27 ಬಾಲ್ನ ಇವರೇ ಫೇಸ್ ಮಾಡಿದರೆ ಜಸ್ಟ್ 3 ಬಾಲ್ ಅಷ್ಟೇ ಶುಭ್ಮನ್ ಗಿಲ್ ಕೊಟ್ಟಿರೋದು. 5 ಓವರ್ ಪೋಪ್ಲೆ ಫುಲ್ ಇವರೇ ಆಡಿದರೆ ಅಲ್ಲಿ. ಅದಾಗರು ಈ ರೇಂಜಿಗೆ ನಾನು ನೋಡೇ ಇಲ್ಲ ಅಲ್ಲಿ. 27 ಬಾಲು 3 ಬಾಲ್ ಕೊಟ್ಟಿದ್ದಾರೆ ಅಲ್ಲಿ 5 ಓವರಲ್ಲಿ. ಶುಭ್ಮನ್ ಗಿಲ್ ಒಂಥರ ಸಿಕ್ಕಾಪಟ್ಟೆ ಅಂಡರ್ ಎಸ್ಟಿಮೇಟ್ ಮಾಡಿಬಿಟ್ರು ಅಂತ ಹೇಳಬೇಕು, ಅಥವಾ ನಾನೇ ಆಡ್ಕೊತೀನಿ ಅಂದಂಗಿತ್ತು. ಪೋಪ್ಲೆ ಫುಲ್ಲು ಅವರೇ ಆಡಿಬಿಟ್ಟಿದ್ದಾರೆ ಬ್ಯಾಟಿಂಗ್ನ. 57 ರನ್ನು ಕೂಡ ಬಂದಿತ್ತು. ಸೊ ಪರವಾಗಿಲ್ಲ ಅನ್ನೋ ಥರನೇ ಇತ್ತು. ಇಲ್ಲಿಂದ ಆಕ್ಸಿಲೇಟ್ ಮಾಡಬೇಕು, ನೋ ಲಾಸ್ ಇದ್ದಾರೆ, ಹೆಂಗಿದ್ರು ಕೂಡ ಸಖತ್ತಾಗಿ ಆಡ್ತಾರೆ ಅಂತ ಅನ್ಕೊತಾ ಇದ್ದಂಗೆ ಹೌದು ಎಲ್ಲ ಸರಿಯಾಗೇ ಇತ್ತು. ಆಲ್ಮೋಸ್ಟ್ ಒಂದು 12ನೇ ಓವರ್ ಕೂಡ ಎಲ್ಲ ಕೂಡ ಸರಿಯಾಗೇ ಇತ್ತು. ಆಲ್ಮೋಸ್ಟ್ 12ನೇ ಓವರಲ್ಲಿ ಇವ್ರು ಹೆಂಗಿರ್ತಾರೆ ಅಂದರೆ ಆಲ್ಮೋಸ್ಟ್ 130 ರನ್ ಹೊಡೆದಿರ್ತಾರೆ 12 ಓವರ್ಗೆ. ಸಖತ್ತಾಗಿ ಆಡ್ತಿರ್ತಾರೆ ಬ್ಯಾಟಿಂಗ್ನ. ಶುಭ್ಮನ್ ಗಿಲ್ ಅವರು ಔಟ್ ಆಗೋವರೆಗೂ 128 ರನ್ನ ಪಾರ್ಟ್ನರ್ಶಿಪ್, ಓಪನಿಂಗ್ ಪಾರ್ಟ್ನರ್ಶಿಪ್ ಬಂದಿದ್ದು. ಇವತ್ತು 2 ಸಲ 100 ರನ್ ಪಾರ್ಟ್ನರ್ಶಿಪ್ ಬಂದಿದೆ. ಒಬ್ಬರು 100 ಹೊಡೆದ್ಬಿಟ್ಟಿದ್ದಾರೆ ಬಿಡಿ, ಅದು ಸೆಕೆಂಡ್ರಿ. ಶುಭ್ಮನ್ ಗಿಲ್ ಜೊತೆಗೆ ಸಾಯಿ ಸುದರ್ಶನ್ ಒಂದು ಪಾರ್ಟ್ನರ್ಶಿಪ್ ಆಯಿತು. DDP ಜೊತೆಗೆ ವಿರಾಟ್ ಕೊಹ್ಲಿದು 100 ರನ್ ಪಾರ್ಟ್ನರ್ಶಿಪ್ಪು. ಇಬ್ಬರು ಕೂಡ ಸೈಕ್ ಪಾರ್ಟ್ನರ್ಶಿಪ್ಪು. ನೋಡಿ ಇವ್ರು ವಿಕೆಟ್ನೇ ಕಳ್ಕೊಂಡಿರಲ್ಲ ಗುರು. 13ನೇ ಓವರಿಗೆ ಬಿದ್ದಂಥ ವಿಕೆಟು. ಸೊ ಅಲ್ಲಿಂದ ಸಿಕ್ಕಾಪಟ್ಟೆ ಆಕ್ಸಿಲೇಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಲಾಸ್ಟ್ ಓವರಲ್ಲಿ ಒಂದು ಸ್ವಲ್ಪ ರನ್ಸ್ ಬಂತು, ಆ ಕೃಣಾಲ್ ಪಾಂಡ್ಯ ಆಗ್ತಂಥ ಓವರ್ಸು. ಅದು ಬಿಡ್ತು ಅಂತಂದರೆ ಆ 4 ಓವರ್ ಏನಿದೆ 15ರಿಂದ ಆಲ್ಮೋಸ್ಟ್ 19ನೇ ಓವರ್ವರೆಗೂ ಕೂಡ ಚೆನ್ನಾಗಿ ರೆಸ್ಟ್ರಿಕ್ಟ್ ಮಾಡಿದ್ರು ನಮ್ಮ RCB. ಆ್ಯಕ್ಚುಲಿ ಹಿಡ್ತಾ ತೊಗೊಂಬಂದ್ಬಿಟ್ರು RCB. ವಿಕೆಟ್ಸ್ನ ಕೂಡ ಆಯ್ತಿದ್ರು ಆ್ಯಂಡ್ ಹಿಡ್ತಾನೂ ಕೂಡ ತೊಗೊಂಬಂದ್ಬಿಟ್ರು. 3 ವಿಕೆಟ್ ಕಳ್ಕೊಂಡಿರೋದು ಅಲ್ಲಿ. ಇವ್ರು 3 ವಿಕೆಟ್ ಕಳ್ಕೊಂಡಿರೋದನ್ನ ನಾವು 5 ವಿಕೆಟ್ ಕಳ್ಕೊಂಡಿದ್ದೀವಿ. ಇವ್ರು ಇನ್ನೂ ನಮಗಿನ್ನ ಬೆಟರಾಗಿ ಪರ್ಫಾರ್ಮ್ ಮಾಡಬೇಕಾಗಿತ್ತು. ಬ್ಯಾಟಿಂಗಲ್ಲಿ ಇನ್ನೂ 20 ರನ್ ಶಾರ್ಟ್ ಅಂತಲೇ ಹೇಳ್ತೀನಿ. ಇವ್ರು ಇನಿಷಿಯಲಿ ಆಡಿದ ರೀತಿ ನೋಡ್ತು ಅಂತಂದರೆ, ಇವರು 12ನೇ ಓವರು 13ನೇ ಓವರ್ ಇದ್ದಂಥ ಪೊಸಿಷನ್ ನೋಡ್ತು ಅಂತಂದರೆ ಖಂಡಿತ ಇನ್ನೂ 20 ರನ್ನು ಶಾರ್ಟ್ ಇದ್ದಾರೆ ಇವರು. ಬಟ್ ಆದರೂ ಕೂಡ ಸಾಯಿ ಸುದರ್ಶನ್ ಮೆಚ್ಕೊಳ್ಳೇಬೇಕು, ಸಖತ್ತಾಗಿ ಆಡಿದರೆ. 47 ಇನ್ನಿಂಗ್ಸಲ್ಲಿ, ಕೇವಲ 47 ಇನ್ನಿಂಗ್ಸಲ್ಲಿ 2000 ರನ್ನ ಕಂಪ್ಲೀಟ್ ಮಾಡಿದರೆ, ಅತಿ ವೇಗವಾಗಿ 2000 ರನ್ನ ಕಂಪ್ಲೀಟ್ ಮಾಡಿದಂಥ ಪ್ಲೇಯರ್ ಆಗ್ತಾರೆ. ಕ್ರಿಸ್ ಗೇಲ್ ಅವರು ಎಷ್ಟು 48 ಇನ್ನಿಂಗ್ಸನ್ನು ತೊಗೊಂಡಿದ್ರು. ಅವರು ಅಂಥ ಒಬ್ಬರ ಮಾಡ್ತಿದ್ರು. ಬಟ್ ಇವ್ರು ನೋಡಿ ಒಂಥರ ಇವ್ರು ಆಡೋದು ಗೊತ್ತೇ ಆಗೋದಿಲ್ಲ.
ಇವ್ರು ರನ್ಸ್ ಹೊಡೆಯೋದೇ ಗೊತ್ತಾಗೋದಿಲ್ಲ ಗುರು, ಆ ಥರ ಹೊಡಿತಾರೆ. ಏನಂತ ರಿಸ್ಕಿ ಶಾಟ್ಸ್ಗಳು ಇರೋದಿಲ್ಲ, ಎಲ್ಲ ನೆಲದ ಮೇಲೇ ಆಡ್ತಾರೆ. ಎಲ್ಲೋ ರೇರ್ ಇವರು ಎಲಿವೇಶನ್ ಶಾಟ್ ತೊಗೊಬೇಕು ಅಂತಾರೆ, ತೀರಾ ಕನ್ಫರ್ಮ್ ಇರಬೇಕು ಇವ್ರಿಗೆ. ಇಲ್ಲ ಗುರು ಪಕ್ಕ ಇದು ಹೋಗುತ್ತೆ, ಕ್ಲಿಯರ್ ಆಗುತ್ತೆ ಅಂದ್ರೆ ಮಾತ್ರ ಎಲಿವೇಟೆಡ್ ಶಾಟ್ನ ತೊಗೊಳ್ಳೋದು. ಮೊದಲಲ್ಲಿ ಫಾರ್ಮ್ನ ಕಳ್ಕೊಂಡಿದ್ರು ಸಾಯಿ ಸುದರ್ಶನ್ ಕೂಡ, ಅಷ್ಟೊಂದು ಹೋಪ್ಸ್ ಇರಲಿಲ್ಲ. ಬಟ್ ಆದರೂ ಇವತ್ತು ರಿಟರ್ನ್ ಆದರು. ಇನಿಷಿಯಲಿ ಟೂರ್ನಮೆಂಟ್ ಸ್ಟಾರ್ಟಿಂಗಲ್ಲಿ ಫಾರ್ಮ್ ಚೆನ್ನಾಗಿತ್ತು, ಆಮೇಲೆ ಮಧ್ಯದಲ್ಲಿ ಬಿದ್ದೋಗಿದ್ರು. ಮತ್ತೆ RCB ಅಗೇನ್ಸ್ಟು ಎದ್ದು ನಿಂತ್ಕೊಂಡ್ರು ಕೊಡೋಕೊಂಡು. ಬಟ್ ಆದರೂ ಕೂಡ ಮ್ಯಾಚ್ನ ಸೋತಾಗ್ಬಿಟ್ರಲ್ಲ. ಸೊ ಇನಿಷಿಯಲ್ ವಿಕೆಟು ತೆಗೆದಿದ್ದು ಸುಯಾಶ್ ಶರ್ಮಾ ಅವರು. ಸುಯಾಶ್ ಶರ್ಮಾ 13ನೇ ಓವರನ್ನು ಬಂದ್ಬಿಟ್ಟು ವಿಕೆಟ್ನ ಎತ್ಕೊಂಡು ಕೊಡ್ತಾರೆ. ಲಾಂಗ್ ಆನಿಗೆ ಹೊಡಿತಾರೆ ಶುಭ್ಮನ್ ಗಿಲ್ಲು. ನಾನು ಹಿಂಗಿದ್ರೆ ಆಗಲ್ಲ, ಸಿಕ್ಕಾಪಟ್ಟೆ ಅಂಡ್ರೇಟ್ ಆಗೋಗ್ಬಿಡ್ತೀನಿ, ಹೊಡಿಬೇಕು ನಾನು ಅಂತ ಎತ್ತಕ್ಕೆ ಹೋಗಿರ್ತಾರೆ. ಸೀದಾ ಕೈ ಕ್ಯಾಚ್ ಕೊಡ್ತಾರೆ. DDP ಹಿಡ್ಕೊತಾ ಇದ್ದಂಗೆ ಈ ಕಡೆಯಿಂದ ಬರ್ತಾರೆ ಜಾಸ್ ಬಟ್ಲರ್ ಅವರು. ಜಾಸ್ ಬಾಸು ಕೂಡ ಪರವಾಗಿಲ್ಲ, ಚೆನ್ನಾಗೇನು ಆಡಿದ್ರು. ಅವರು ಏನು ಡಬ್ಬಾ ಥರ ಏನು ಆಡಲಿಲ್ಲ. ಈ ಒಂದು ಟೂರ್ನಮೆಂಟಲ್ಲಿ ಫಾರ್ಮಲ್ಲಿ ಇದೆ, ಏನು ವರ್ಲ್ಡ್ ಕಪ್ಪಲ್ಲಿ ಡಬ್ಬಾ ಥರ ಫಾರ್ಮಲ್ಲಿದ್ದರು. ಬಟ್ ಈ ಟೂರ್ನಮೆಂಟಲ್ಲಿ ಚೆನ್ನಾಗೇ ಆಡಿದ್ರೆ. ಇನಿಷಿಯಲ್ ಸಖತ್ತಾಗೆ ರುಬ್ಬಿದ್ರು ಅವ್ರನ್ನೂ ಕೂಡ. ಬಟ್ ಅವ್ರು ಔಟ್ ಆಗಿದ್ದ ರೀತಿ ನೋಡ್ತು ಅಂತಂದರೆ ಏನಲ್ಲ, ಔಟ್ ಆಗಿದ್ದ ರೀತಿಯಲ್ಲಿ ಹಿಂದೆ ಹೊಡಿಬೇಕಾಗಿತ್ತು, ರನ್ಸ್ ಬೇಕಾಗಿತ್ತು ಗುರು. ಅವರು ಎತ್ತಾಕಕ್ಕೆ ಹೋದ್ರು, ಪ್ಯಾಡಲ್ ಶಾಟ್ ಆಡ್ಬಿಟ್ಟು ಎತ್ತಕ್ಕೆ ಅಂತ ಹೋದರು. ಅಲ್ಲಿ ನಿಂತ್ಕೊಂಡಿದ್ರು, ಅಲ್ಲಿ 6 ಅಡಿ ಅಜಾನುಬಾಹು ನಿಂತ್ಕೊಂಡಿದ್ರು. ಆರಾಮಾಗಿ ಕ್ಯಾಚ್ನ ಎತ್ತಾಕೊಂಡ್ರು. ಅವರು ಅದನ್ನು ಕವರ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು, ಎತ್ತಾಕ್ಬಿಟ್ಟು ಕವರ್ ಮಾಡಬೇಕು ಅಂತ. ಬಟ್ ಸೀದಾ ಹೋಗಿದ್ದು ಜಾಶ್ ಹ್ಯಾಸಲ್ವುಡ್ನ ಕೈಗೆ. ಸೊ ಅವರ ಇಬ್ಬರ ವಿಕೆಟು ಬೀಳ್ತಾ ಇದ್ದಂಗೆ 3 ವಿಕೆಟ್ ಕಳ್ಕೊಂಡಿದ್ದಾರೆ ಗುರು. ಇನ್ನು ಸಾಯಿ ಸುದರ್ಶನ್ ಕೂಡ ಔಟ್ ಆಗಿದ್ದಾರೆ. ಸಾಯಿ ಸುದರ್ಶನ್ ಏನೋ ಕಾಟನ್ ಬೋಲ್ಡ್ ಆಗಿದ್ದಾರೆ ಜಾಶ್ ಹ್ಯಾಸಲ್ವುಡ್ ಅವರಿಗೆ. ಹಾಕಿದಂಥ ಸ್ಲೋವರ್ವನ್ನು ಪಿಕ್ ಮಾಡೋಕ್ಕಾಗಲಿಲ್ಲ, ಅಷ್ಟೇ ಔಟ್ ಆಗಿದ್ದಾರೆ. ಇನ್ನು ಏನಲ್ಲಿ ಫಿನಿಷ್ ಮಾಡ್ಕೊಂಡು ಕೊಡೋರು ವಾಷಿಂಗ್ಟನ್ ಸುಂದರ್. ಏನು ವಾಷಿಂಗ್ಟನ್ ಸುಂದರ್ ಇನ್ನೊಂದು ಸ್ವಲ್ಪ ನಾನು ಎಕ್ಸ್ಪೆಕ್ಟ್ ಮಾಡಿದೆ, ಇನ್ನೊಂದು ಸ್ವಲ್ಪ ಅಗ್ರೆಸಿವ್ ನಾಯಿ ಚಸ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಒಂದು ಮ್ಯಾಚ್ ಹಚ್ಚಿದ್ರು. ಸೊ ಆ ರೇಂಜಿಗೆ ಚಚ್ಚೋಕ್ಕಾಗಲಿಲ್ಲ. ಅದೇ ಡೆತ್ ಓವರ್ಸಲ್ಲಿ ಅದೇ ಜೇಸನ್ ಹೋಲ್ಡರ್ನ ಕಳಿಸ್ತಾರೆ. ಜೇಸನ್ ಹೋಲ್ಡರ್ ಸಖತ್ತಾಗಿ ಆಡಿದ್ದಾರೆ. ಅಲ್ಲ ನೋಡಿ ಇವ್ರು ಹೋಪ್ಸ್ ಯಾವ ಥರ ಇದೆ ಅಂತ. ಅಲ್ಲಿ ಶಾರುಖ್ ಖಾನ್ನ ಇಟ್ಕೊಂಡಿದ್ದಾರೆ, ಜೊತೆಗೆ ಟೆವಾಟಿಯನ್ನು ಇಟ್ಕೊಂಡಿದ್ರು. ಅವ್ರ ಮೇಲೆ ಹೋಪ್ಸೇ ಇಲ್ಲ ಇವರಿಗೆ. ಜೇಸನ್ ಹೋಲ್ಡರ್ ಬರ್ತಾ ಇದ್ರಲ್ಲಿ ನಂಬರ್ 5ಗೆ ಅಂತಂದರೆ ನನಗೆ ಶಾಕ್ ಆಗೋಗ್ಬಿಡ್ತು. ಶಾರುಖ್ ಖಾನ್ ಏನೂ ಆಡಲ್ವಾ, ಟೆವಾಟಿ ಏನೂ ಆಡಲ್ವಾ, ಅಷ್ಟು ಪ್ರೂವ್ ಮಾಡ್ಕೊಂಡ್ರು. ಜೇಸನ್ ಹೋಲ್ಡರ್ ನಾನು ಎಕ್ಸ್ಪೆಕ್ಟ್ ಮಾಡಿ ನಂಬರ್ 7 ನಂಬರ್ 8ಗೆ ಬರ್ತಾರೆ ಅಂತ ನಾನು ಅನ್ಕೊಂಡಿದ್ದೆ. ಬಟ್ ಇವ್ರು ನೋಡ್ತಾರೆ ನಂಬರ್ 5ನೇ ಕಳಿಸ್ಬಿಟ್ರು. ಬಟ್ ಜೇಸನ್ ಹೋಲ್ಡರ್ ಪ್ರೂವ್ ಮಾಡಿದ್ರು ಆ್ಯಕ್ಚುಲಿ. ಲಾಸ್ಟ್ ಓವರ್ ಕೃಣಾಲ್ ಪಾಂಡ್ಯ ನೋಡಿ, ಯಪ್ಪ ನಮ್ಮ RCBಯ ಪ್ಲೇಯರ್ಸ್ಗಳಿಗೆ ಇಂಜುರಿ ಮೇಲೆ ಇಂಜುರಿ. ಇವತ್ತು ಆ ಕೈಗೆ ಬೇರೆ ಬಾಲ್ ಬೀಳುತ್ತೆ ಸುಯಾಶ್ಗೆ. ಇವ್ರು ಹೊಡೆದಿದ್ದು, ಸಾಯಿ ಸುದರ್ಶನ್ ಹೊಡೆದಿದ್ದು. ಅವ್ರು ನೋಡ್ರೆ ಐಸಲೆಲ್ಲ ಇಕ್ಕೊಂಡು ಕೂತ್ಕೊಂತಾರೆ. ಬಟ್ ಆದರೂ ಕೂಡ ಮೆಚ್ಕೊಬೇಕಾಗಿತ್ತು. ಲೆಫ್ಟ್ ಹ್ಯಾಂಡಿಗೆ ಬಿದ್ದಿದ್ರು ಕೂಡ ಬೌಲಿಂಗ್ನ ಹಂಗೇನೆ ಮಾಡ್ತಾರೆ. ಆಮೇಲೆ ಹೋಗ್ಬಿಟ್ಟು ಐಸ್ ಇಟ್ಕೊಂಡು ಕೂತ್ಕೊಂಡಿರ್ತಾರೆ. ಆಮೇಲೆ ರಸಿಕ್ ಸಲಾಮ್ದಾರ್ ಅವರು ಯಾವಾಗಲೂ ಕಾಲಿಡ್ಕೊಂಡು ಮಲ್ಕೊಳ್ಳೋದೇ ಆಗೋಗ್ಬಿಟ್ಟೈತೆ. ಏನೋ ಅವ್ರಿಗೆ ಪ್ರಾಬ್ಲಮ್ ಇರೋ ಥರನೇ ಕಾಣಿಸ್ತೈತೆ ಸಿವಿಯರಾಗೆ. ಲಾಸ್ಟ್ ಓವರ್ ಬರ್ತಾರೆ, ಲಾಸ್ಟ್ ಓವರ್ ಯಾವಾಗಲೂ ಕೂಡ ಅವ್ರಿಗೆ ಒಂಥರ ಪ್ರಾಬ್ಲಮೇನೇ ಆಗುತ್ತೆ. 5 ದಿನ ಗ್ಯಾಪ್ ಇತ್ತು ಗುರು. ಮತ್ತೆ ಕ್ರ್ಯಾಂಪ್ಸ್ ಅಂತ ಅಂದರೆ ಅಲ್ಲಿ ರಿಕವರ್ ಆಗೇ ಇಲ್ವ ಅವರು, ಅಲ್ಲಿ ರಿಕವರಿಗೆ ಟೈಮೇ ಸಿಕ್ಕಿಲ್ವ ಅಂತ ಅನ್ನಿಸ್ಬಿಡ್ತು. ಈ ಥರ ಮಲ್ಕೊಳೋದಾಯಿತು ಅಂದರೆ ಜಸ್ಟ್ 4 ಓವರ್ ಬೌಲಿಂಗ್ ಮಾಡೋದಕ್ಕೆ. ಸೊ ಸೀರಿಯಸ್ ಥಿಂಗ್ ಟು ವರಿ ಫಾರ್ RCB. ನೋಡಿ ಲಾಸ್ಟ್ ಓವರ್ ಈ ಥರ ಏನಾದ್ರು ಕ್ರೂಷಿಯಲ್ ಗೇಮಲ್ಲಿ ಈ ಥರ ಆಗೋಗ್ಬಿಡ್ತು. ಏನಾದ್ರು ಇನ್ ಕೇಸ್ ನಾವು ಡಿಫೆಂಡ್ ಮಾಡ್ತೀವಿ ಅಂತ ಅಂದಾಗ ಅವಾಗ ಕೃಣಾಲ್ ಪಾಂಡ್ಯ ಕೈಲಿ ಹಾಕಿಸ್ಬೇಕಾಗಿ ಬಂತು, ರಮೇಶ್ ಶೆಫರ್ಡ್ ಕೈಲಿ ಹಾಕಿಸ್ಬೇಕಾಗಿ ಬಂತು ಅಂತಂದರೆ ಅವಾಗ ನಾವು ಪೆಟ್ಟು ತಿನ್ಬೋದು. ಇನ್ ಕೇಸ್ ಏನಾದ್ರು ಡಿಫೆಂಡ್ ಮಾಡ್ತಿದ್ದೀವಿ ಅಂತ ಅಂದಾಗ. ನೋಡಿ ಇವಾಗ ಕೃಣಾಲ್ ಪಾಂಡ್ಯ ಬೌಲಿಂಗ್ ಮಾಡಿದ್ರು ಸರಿಯಾಗಿ ಎಷ್ಟು 18 ರನ್ನ ಉಳಿಸ್ಕೊಂಡ್ರು. ಬಟ್ ಆದರೂ ಪರವಾಗಿಲ್ಲ. ಅವರು ಕೂಡ ಕ್ರ್ಯಾಂಪ್ಸ್ ಆಗಿದ್ದು, ಅವರು ಕೂಡ ಏನೋ ಆಗಿತ್ತು, ತೊಡೆ ಎಲ್ಲ ಹಿಡ್ಕೊತಿದ್ರು ಅವ್ರನ್ನೂ ಕೂಡ. ಇಂಜುರಿ ಮೇಲೆ ಇಂಜುರಿ. ಬಟ್ ಆದರೂ ನೋಡಿ ಬಂದುಬಿಟ್ಟು ಹೊಡೆದ್ರು ಸರಿಯಾಗಿ ಬ್ಯಾಟಿಂಗಲ್ಲಿ. ಅಂದರೆ ಏನು ಅವ್ರಿಗೇನು ಇಂಜುರಿ ಆಗೋಗ್ಬಿಡಿದೆ ಅಂತ ಹೇಳ್ತಿಲ್ಲ. ಬಟ್ ಅವ್ರಿಗೂ ಸ್ವಲ್ಪ ನಿಗಲ್ಲಾಗಿತ್ತು ಅವಾಗ ಕೃಣಾಲ್ ಪಾಂಡ್ಯ ಲಾಸ್ಟ್ ಓವರ್ ಬೌಲಿಂಗ್ ಮಾಡೋದು. ಲಾಸ್ಟ್ ಓವರ್ ಹಾಕಿದ್ದೆ ಒಂಥರ ಇತಿಹಾಸ ಅಂತ ಹೇಳಬೇಕು. ಆ ಥರ ಇವ್ರು ಬರ್ತಾರೆ, ಅವ್ರು ಹೋಗ್ತಾರೆ, ಅವ್ರು ಬರ್ತಾರೆ, ಇವ್ರು ಬರ್ತಾರೆ, ಆ ಥರ ಇತ್ತು. ಸೊ ಈ ಒಂದು ಟಾರ್ಗೆಟ್ನ ಚೇಸ್ ಮಾಡೋದಕ್ಕಿಂತ ಬಂದು 205 ಇದು ಚಿನ್ನಸ್ವಾಮಿ ಅಂತ ಬಂದಾಗ ಇದು ಒಂಥರ ಆನ್ ಪಾರ್ ಅಂತಲೇ ಹೇಳ್ತೀವಿ. 220 ಆ್ಯಂಡ್ ಅಬೋವ್ ಇರಬೇಕು ಚಿನ್ನಸ್ವಾಮಿ ಡಿಫೆಂಡ್ ಮಾಡ್ಕೊಬೇಕು ಅಂತಂದರೆ. ಮಿನಿಮಮ್ 220 ಆ್ಯಂಡ್ ಅಬೋವ್ ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋದು. ಅದು ವಿಕೆಟ್ ಹೆಂಗೆ ಇರಲಿ ಏನೇ ಇರಲಿ ಚಿನ್ನಸ್ವಾಮಿಲಿ ಎನಿಥಿಂಗ್ ಈಸ್ ಚೇಸಬಲ್ ಅಂತಲೇ. ವಿಕೆಟ್ ನಥಿಂಗ್ ಮ್ಯಾಟ್ರ್. ಅದು ವಿಕೆಟ್ ಸ್ಲೋ ಇದೆಯಾ, ನಿಂತು ಬರ್ತಿದ್ಯಾ, ಅದೆಲ್ಲ ಏನು ಮ್ಯಾಟ್ರಿಲ್ಲ. 220 ಹೊಡಿಬೇಕು ಚಿನ್ನಸ್ವಾಮಿಲಿ ಅಷ್ಟೇ. ಯಾಕಂದರೆ ಡೈಮೆನ್ಷನ್ಸ್, ಬೌಂಡ್ರಿ ಡೈಮೆನ್ಷನ್ಸು ಆ ಥರ ಇದೆ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮ್ದು. ಸೊ ಚೇಸ್ ಮಾಡ್ತಿಕ್ಕಂತ ಬಂದಂಥ ಇವತ್ತು ಆ್ಯಕ್ಚುಲಿ ಚೇಂಜ್ ಮಾಡ್ಕೊಂಡು ಬಂದಿದ್ರು. ಚೆಕ್ಕೋಬ್ ಬತಲ್ನ ತೊಗೊಂಬಂದಿದ್ರು. ಚೆಕ್ಕೋಬ್ ಬತಲ್ನ ನಾನು 2 ದಿನದ ವಿಡಿಯೋ ಹಾಕೊಂಡು ಹೊಡೆದಿದ್ಕೂ ಕೂಡ ತೊಗೊಂಬಂದಿದ್ದಾರೆ. ಪಾಪ ಇವರು ಅಲೆಸ್ ತಕ್ಕೋಕ್ಕೂ ಸಿಕ್ಕಾಪಟ್ಟೆ ಸೈಕ್ ಮಾಡಿಬಿಟ್ಟಿದ್ರು. ಬಾಗೋರು ಇಲ್ಲಿ ಇಂಗ್ಲೆಂಡಲ್ಲಿ ಈ ಶೇರ್ ಗಾಡಿ ಅಂತ ಬಾಯಲ್ಲಿ ಅಲ್ಲೇನು ಕೂತ್ಕೊಂಡಲ್ಲಿ ಆಡ್ಸಲ್ಲ RCB ಅವ್ರು ನಿನ್ನ ಅದು ಇದು ಅಂತ ಅಂತಿದ್ದಂಗೆ RCB ಅವ್ರು ಚಾನ್ಸೇ ಕೊಟ್ಬಿಟ್ಟವ್ರು ಅಲ್ಲಿ. ಬಟ್ ಅಷ್ಟೊಂದೇನೋ ಮಾಡೋದಕ್ಕೆ ಆಗಲಿಲ್ಲ. ಇವತ್ತು ಕ್ಯಾಚ್ ಕೊಟ್ಬಿಟ್ಟು ಔಟ್ ಆದರು. ಚೆನ್ನಾಗೇ ಕಾಣಿಸ್ಕೊಂಡ್ರು ಇನಿಷಿಯಲಿ. ಬಟ್ ಏನು ಮಾಡ್ತೀರಾ, ಸಿರಾಜ್ ಅಣ್ಣಂಗೆ ಆ ವಿಕೆಟ್ ಬೀಳಿಲ್ಲ, ವಿರಾಟ್ ಕೊಹ್ಲಿ ಅವ್ರ ವಿಕೆಟ್ ಬೀಳಿಲ್ಲ, ಇವ್ರ ವಿಕೆಟ್ ಬಿದ್ದೋಗ್ಬಿಡ್ತು. ಕವರ್ಸಲ್ಲಿ ಕ್ಯಾಚ್ನ ಸಖತ್ತಾಗಿ ಎತ್ತಾಕೊಂತಾರೆ. ಅವರು ಕವರ್ಸಲ್ಲಿ ಕ್ಯಾಚ್ನ ತೊಗೊಬೇಕಾಗಿರುತ್ತೆ. ಬಟ್ ಇವರು ಕವರ್ಸಲ್ಲಿ ಕ್ಯಾಚ್ನ ಕೊಟ್ಬಿಟ್ಟು ಔಟ್ ಆಗಿದ್ದು. ಸಿರಾಜ್ ಅಣ್ಣಂಗೆ ಅಂತೂ ಇಂತೂ ಒಂದು ವಿಕೆಟ್ ಬೀಳ್ತಾ ಇದ್ದಂಗೆ 1 ವಿಕೆಟ್ ಲಾಸಲ್ಲಿ ಪಾರ್ಟ್ನರ್ಶಿಪ್ನ ಸ್ಟಾರ್ಟ್ ಮಾಡ್ತಾರೆ ವಿರಾಟ್ ಕೊಹ್ಲಿ ಜೊತೆಗೆ. DDP ನಾನು ಸುಮಾರು ಸಲ ನೋಡಿದ್ದೀನಿ. DDP ಯಾವಾಗ ಜಾಸ್ತಿ ರನ್ಸ್ನ ಹೊಡಿತಾರೆ ಅಂದರೆ ವಿರಾಟ್ ಕೊಹ್ಲಿ ಅವರು ಕ್ರೀಸಲ್ಲಿದ್ದಾಗ, ವಿರಾಟ್ ಕೊಹ್ಲಿ ಅವರು ಈ ಕಡೆ ಇದ್ದಾಗ, ನಾನ್ ಸ್ಟ್ರೈಕರ್ನಲ್ಲಿದ್ದಾಗ ಅವ್ರ ಜೊತೆ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡೋದು ಅಂತ. ಇವಾಗ ಮಾತ್ರ ಅಲ್ಲ, ಅದು
ಈ ಸೀಸನ್ ಮಾತ್ರ ಅಂತಲ್ಲ, ಲಾಸ್ಟ್ ಸೀಸನ್ ತೊಗೊಳ್ಳಿ, ಜೊತೆಗೆ ಹಿಂದೆ ಇದ್ರಲ್ಲ 2021 2022 ಆ ಟೈಮಲ್ಲಿ ಇದ್ರಲ್ಲ ದೇವದತ್ ಪಡಿಕ್ಕಲ್ ನಮ್ಮ RCBಲಿ. ಸೊ ಆ ಟೈಮಲ್ಲೂ ಕೂಡ ಸಿಕ್ಕಾಪಡೆ ನೋಡಿದ್ವಿ. ಈ ಕಡೆ ಇದ್ದಾರೆ ಅಂತಂದರೆ ವಿರಾಟ್ ಕೊಹ್ಲಿ ಅವ್ರಿಗೆ ಏನೋ ಒಂಥರ ಎಕ್ಸ್ಟ್ರಾರ್ಡಿನರಿ ಧೈರ್ಯ ಬಂದಂಗೆ ಇರುತ್ತೆ. ಚಚ್ತಾರೆ ಹಾಕೊಂಡು ರುಬ್ತಾರೆ. ಏನು ಪಿಕಪ್ ಶಾಟ್ಗಳು ನಾವು ಕೊಟ್ಟಿದ್ದೀವಿ ಇವತ್ತು. ಕೊಟ್ರು ಸೈಕಾಗಿ ಕೊಟ್ಟರೋಗಿರೋ ಅಲ್ಲಿ ಎಷ್ಟು 20 ಬಾಲ್ ಬಂದಂಥ 50 ಗುರು. ಅಗ್ರೆಸಿವ್ 6 ಸಿಕ್ಸನ್ನು ವಾಂಚ್ಬಿಟ್ರು ಅಲ್ಲೇ ಪಟ ನಂಗೆ 50 ಆಗೋಷ್ಟಲ್ಲೇ 50ಗೆ 6 6 ಬಂದ್ಬಿಟ್ಟಿತ್ತು ಅವ್ರಿಗೆ. 44 ರನ್ 45 ರನೋ ಬಂದ್ಬಿಟ್ಟಿತ್ತು ಗುರು ಅವ್ರಿಗೆ. 50 ರನ್ ಹೊಡೆದ್ರು, 57 ರನ್ ಹೊಡೆದಿದ್ರು. ಅದ್ರಲ್ಲಿ 44 ರನ್ನೇನೋ ಇವ್ರಿಗೆ ಬರೀ ಬೌಂಡ್ರೀಸ್ಗಳನ್ನೇ ಬಂದ್ಬಿಟ್ಟಿದೆ, ಅಲ್ಲಿ 6ಗಳು 4ಗಳನ್ನೇ ಬಂದ್ಬಿಟ್ಟಿದೆ. ಆ ರೇಂಜಿಗೆ ಅಗ್ರೆಸಿವ್ ಬ್ಯಾಟಿಂಗ್ ಆಡಿದ್ದು ಚಚ್ಚಿ ಕೆಡವಾಕ್ಬಿಟ್ರು. ಅದಾದಮೇಲೆ ನೋಡಿ ಓವರ್ಟೇಕ್ ಮಾಡಿಬಿಟ್ರು ವಿರಾಟ್ ಕೊಹ್ಲಿ ಅವ್ರನ್ನ. ವಿರಾಟ್ ಕೊಹ್ಲಿ ಫಸ್ಟ್ ಬಂದಿದ್ದು ಓವರ್ಟೇಕ್ ಮಾಡ್ಬಿಟ್ಟು ಫಸ್ಟ್ ಹಾಫ್ ಸೆಂಚುರಿ ಹೊಡೆದ್ರು. ಅದಾದಮೇಲೆ ವಿರಾಟ್ ಕೊಹ್ಲಿ ಅವ್ರು ಮತ್ತೆ 50 ಹೊಡೆದ್ಬಿಟ್ಟು ಅವರು ಕೂಡ ಓವರ್ಟೇಕ್ ಮಾಡ್ತಾರೆ. 81 ರನ್ನಿಗೆ ವಿರಾಟ್ ಕೊಹ್ಲಿ ಕೂಡ ಔಟ್ ಆಗ್ತಾರೆ. ಇಬ್ಬರು ಕೂಡ ಬೋಲ್ಡ್ ಆಗಿದ್ದು. ರಶೀದ್ ಖಾನ್ಗೆ ಬೋಲ್ಡ್ ಆಯಿತು ಅಂತಂದರೆ DDP ಅವರು. ಅದಾದ ನಂತರ ವೆರಿ ಅನ್ಫಾರ್ಚುನೇಟ್ ಡಿಸ್ಮಿಸಲ್ ಅಂತ ಹೇಳಬೇಕು. ಜೇಸನ್ ಹೋಲ್ಡರ್ ಹಾಕ್ದಂಥ ಸ್ಲೋರ್ ಬೌನ್ಸರ್ನ ಚೇಂಜ್ ಮಾಡ್ದಂಗೆ ವಿರಾಟ್ ಕೊಹ್ಲಿ ಅವರು ಎಡ್ಜ್ ಆಗಿಬಿಟ್ಟು ಅದು ನೋಡಿ ಎಲ್ಲೂ ಹೋಗ್ದಂಗೆ ಅಲ್ಲಿ ಬೋರ್ಡ್ಗೆ ಬೀಳುತ್ತೆ. ಇವತ್ತು ಸೆಂಚುರಿ ಎಕ್ಸ್ಪೆಕ್ಟ್ ಮಾಡಿದೆ ವಿರಾಟ್ ಕೊಹ್ಲಿಯಿಂದ. ಇವು ಸಿಕ್ಕಾಪಟ್ಟೆ ವಿರಾಟ್ ಕೊಹ್ಲಿ ಅವ್ರ ಫ್ಯಾನ್ಸ್ಗಳು ಫ್ರಸ್ಟ್ರೇಟ್ ಆಗಿರ್ತಾರೆ. ಅಲ್ಲೇ ಬೀಳಬೇಕಿತ್ತ ಹೋಗ್ಬಿಟ್ಟು ಸೆಂಚುರಿ ಬಂದೇ ಅದಲ್ಲ ಗುರು ಇವತ್ತು ಅಂತ. ನಾರ್ಮಲಿ ನೋಡಿ GT ವರ್ಸಸ್ RCB ಅಂತ ಬಂದಾಗ ಡ್ಯುಯಲ್ ಸೆಂಚುರಿ ನೋಡಿದ್ದೀವಿ ಹಿಂದೆ 2023ಅಲ್ಲಿ. ಇವತ್ತು ಕೂಡ ಡ್ಯುಯಲ್ ಸೆಂಚುರಿ ಆಗ್ಬೋದು ಅಂತ ಅಂದ್ಕೊಂಡಿದ್ವಿ. ಗಿಲ್ಲು ಮತ್ತು ಕೊಹ್ಲಿ ಆಗಿತ್ತು ಅಲ್ಲಿ. ಬಟ್ ಇಲ್ಲಿ ಕೊಹ್ಲಿ ಮತ್ತು ಸಾಯಿ ಸುದರ್ಶನ್ ಆಗ್ಬೋದು. ಆ ಮ್ಯಾಚ್ GT ಗೆದ್ದಿದ್ರು. ಬಟ್ ಇಲ್ಲಿ RCB ಗೆಲ್ಬೋದು ಅಂತ ಅಂದ್ಕೊಂಡಿದ್ವಿ. ಬಟ್ ಅನ್ಫಾರ್ಚುನೇಟ್ ಆಗಿ ಇವತ್ತು ಸೆಂಚುರಿ ಬರಲಿಲ್ಲ. ಬಟ್ ವಿರಾಟ್ ಕೊಹ್ಲಿ ಸಿಕ್ಕಾಪಟ್ಟೆ ಒಂಥರ ಫ್ರಸ್ಟ್ರೇಟ್ ಆಗೋಗ್ಬಿಡಿದ್ರೆ, ಇಲ್ಲ ನಾನು ಮ್ಯಾಚ್ ಗೆಲ್ಲಿಸ್ಬೇಕಾಗಿತ್ತು, ಈ ಮ್ಯಾಚ್ನ ಗೆಲ್ಲಿಸಲೇಬೇಕಾಗಿತ್ತು, ಲಾಸ್ಟ್ ವಿನಿಂಗ್ ಶಾಟ್ ನಾನೇ ಹೊಡಿಬೇಕಾಗಿತ್ತು ಅನ್ನೋ ಥರನೇ ಇದ್ದಿದ್ದು. ಅವ್ರಿಗೆ 81 ಹೊಡೆದಿದ್ದು ಅಷ್ಟು ಇಷ್ಟ ಆಗಲಿಲ್ಲ. ಇಲ್ಲಾಗರು ನಾನು ಮ್ಯಾಚ್ನ ಗೆಲ್ಲಿಸ್ಬೇಕಾಗಿತ್ತು ಅನ್ನೋ ಒಂದು ಇಂಟೆಂಟಲ್ಲೇ ಇದ್ದಿದ್ದು. ಹಾಗೆ ಸ್ವಲ್ಪ ಫ್ರಸ್ಟ್ರೇಟ್ ಆಗಿಬಿಟ್ಟು ಅವರು ಅಲ್ಲೇ ಬೀಳಬೇಕಾಗಿತ್ತು ಆ ಬಾಲ್ ಹೋದು ಅಂತ ಅಂದ್ಕೊಂಡು. ಸೊ ಅವ್ರು ಹೋಗ್ತಾ ಇದ್ದಂಗೆ ಬಂದ್ರಪ್ಪ ರಜತ್ ಪತಿದಾರ್ ಅವರು ಹೊಡೆದ್ರು ಒಂದು 6 ಚೆನ್ನಾಗೇ ಹೋಯಿತು. ಅಗ್ರೆಸಿವ್ ಬ್ಯಾಟಿಂಗ್ನ ಆಡೋದಕ್ಕೆ ಹೋಗಿದ್ರು. ಜಿತೇಶ್ ಶರ್ಮಾನು ಕೂಡ ಅಗ್ರೆಸಿವ್ ಬ್ಯಾಟಿಂಗ್ನೇ ಆಡೋದಕ್ಕೆ ಹೋಗಿದ್ರು. ಬಟ್ ನೋಡಿ ಜಿತೇಶ್ ಶರ್ಮಾದು ಎಲ್ಲಿ ಬೇಕಾದ್ರೂ ಹೋಗಿರ್ಬೋದಾಯಿತು, ಬಾಲು ಸೀದಾ ಕೈಗೆ ಹೋಗುತ್ತೆ, ಕವರ್ಸ್ ಕೈಗೆ. ಅಗ್ರೆಸಿವ್ ಆಗೇ ಕಾಣಿಸ್ಕೊಂಡ್ರು. ಜಿತೇಶ್ ಶರ್ಮಾನವರು ಹಿಂಗೆ ಆಡ್ತವ್ರೆ, ಲಾಸ್ಟ್ ಮ್ಯಾಚೆಲ್ಲ ಹೇಳಿದ್ವಲ್ಲಪ್ಪ, ಟುಕು ಆಡ್ತವ್ರು, ಹಂಗೆ ಆಡ್ತಾರೆ ಅಂತ. ಬಟ್ ಜಿತೇಶ್ ಶರ್ಮಾ ನಾಯಿ ಹೊಡೆದಂಗೆ ಹೊಡಿಯೋಕೆ ಹೋಗಿದ್ರು, ಸೀದಾ ಕವರ್ಸ್ಗೆ ಹೋಯ್ತು. ಬಟ್ ಏನು ಮಾಡೋದಕ್ಕಾಗೋದಿಲ್ಲ. ಯಂಗ್ಸ್ಟರ್ಗೆ ವಿಕೆಟ್ ಬಂತು, ಸ್ಪಿನ್ನರ್ಸ್ಗೆ. ಈ ಕಡೆಯಿಂದ ರಜತ್ ಪತಿದಾರ್ ಅವರು ಕೂಡ ಅಗ್ರೆಸಿವ್ ಆಡೋದಕ್ಕೆ ಹೋಗಿದ್ರು. ಅವ್ರದ್ದು ಕೂಡ ಮೇಲೋಯ್ತು. ಸ್ಪಿನ್ನರ್ಗೆ ಈ ಥರ ಔಟ್ ಆಗಿರೋದು ರಜತ್ ಪತಿದಾರ್ ಅವರು ಇದೇ ಫಸ್ಟ್ ಅಂತ ಕಾಣಿಸುತ್ತೆ ಈ ಒಂದು ಟೂರ್ನಮೆಂಟಲ್ಲಿ. ಅಷ್ಟು ಮಿಸ್ ಮಾಡೋದಿಲ್ಲ. ಏನೂ ಮಾಡೋಕ್ಕಾಗಲ್ಲ, ಕೆಲವೊಂದು ಟೈಮು ಈ ಥರ ಆಗ್ತವೆ. ಬಟ್ ನಮ್ಮ RCB ನಾನು ನೋಡಿದ್ದೀನಿ, ಏನಾದರೂ ಈ ಥರ ಇಲ್ಲ ಪಕ್ಕ ಆರಾಮಾಗಿ ಹೊಡೆದ್ಬಿಡ್ಬೋದು ಗುರು, ಚೇಸ್ ಆರಾಮಾಗೈತೆ ಅನ್ನೋಂಥ ಟೈಮಲ್ಲಿ ಈ ಫಸ್ಟ್ ಮ್ಯಾಚ್ ಎಲ್ಲ ಪಡಾನಂಗೆ ವಿಕೆಟ್ಸ್ನ ಕಳ್ಕೊಂಡ್ಬಿಡ್ತಾರೆ, ಬುಡಕ್ಕೆ ಬರ್ಸ್ಕೊಂಡ್ಬಿಡ್ತಾರೆ. ಈ ಕಡೆ ರೊಮ್ಯಾರಿಯೋ ಶೆಫರ್ಡು, ಟಿಮ್ ಡೇವಿಡ್ ಆ ಥರ ಬಂದ್ಬಿಡ್ತಾರೆ ಅಲ್ಲಿ. ಆವಾಗ ನಮಗೆ ಬಾಯಿಗೆ ಬಂದ್ಬಿಡುತ್ತೆ, ಏನು ಗುರು ಇಲ್ಲಿ ಫುಲ್ ಬಾಟಮಿಗೆ ಬಂದ್ಬಿಡ್ತು ನಮ್ಮದು ಅಂತ ಅನಿಸ್ಬಿಡುತ್ತೆ. ಸೊ RCB ಆ ಟೈಮಲ್ಲಿ ಕರೆಕ್ಟಾಗಿ ನೋಡ್ಕೊಂಡು ಆಡಬೇಕಾಗತ್ತೆ. ಕೃಣಾಲ್ ಪಾಂಡ್ಯ ಏನು ಮಾಡಿದ್ವಿ ಇವತ್ತು ಬಂದ್ಬಿಟ್ಟು ಚಚ್ಚೋದ್ರ ಹಾಕೊಂಡಲ್ಲಿ, ನೀವೇನರೋ ನನಗೆ ಚಚ್ಚೋದು, ನಾನೇ ಚಚ್ತೀನಿ ತೊಗೊಳ್ರಿ ನಿಮಗೆ ಅಂತ. ರೊಮ್ಯಾರಿಯೋ ಶೆಫರ್ಡ್ನ ಇಳಿಸ್ತಿಲ್ಲ. ನಾನು ಅಂದ್ಕೊಂಡಿದ್ದೆ ಕೃಣಾಲ್ ಪಾಂಡ್ಯನೇ ಪರ್ಫೆಕ್ಟು ಈ ಒಂದು ಸ್ಟೇಜಲ್ಲಿ ಅಂತ. ರೊಮ್ಯಾರಿಯೋ ಶೆಫರ್ಡು ಈ ಸ್ಟೇಜಲ್ಲಿ ಪರ್ಫೆಕ್ಟ್ ಅಲ್ಲ ಅಂತ. ಕೃಣಾಲ್ ಪಾಂಡ್ಯನೇ ಕಳಿಸಿರೋ, ನೀವ್ಯಾರೋ ಚಚ್ಚೋದಲ್ಲಿ ನಾನೇ ಚಚ್ತೀನಿ ಅಂತ ಸ್ಪಿನ್ನರ್ಗೆ ಹಾಕೊಂಡು ರುಬ್ಬಿದ್ರು ನೋಡಿ ಅಲ್ಲಿ ಸುತ್ತಾರ್ಗೆ. ಅಲ್ಲೇ ಮ್ಯಾಚು ಮುಗಿದೋಯ್ತು ಸೀನ್ಸು. ಸೊ ನಿಮಗೆ ಅನ್ನಿಸ್ತಪ್ಪ ಇವತ್ತಿನ ಮ್ಯಾಚು? ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಒಂದು ಕ್ಯಾಚು ಮ್ಯಾಚ್ನ ಹೊಗೆ ಹಾಕ್ಸುತ್ತೆ ಅಂತಂದರೆ ನಂಬ್ತೀರಾ? ಇವತ್ತು ನಂಬಲೇಬೇಕು. ಅದೇ ವಿರಾಟ್ ಕೊಹ್ಲಿ ಅವರ ಕ್ಯಾಚಿಂದ ವಿರಾಟ್ ಕೊಹ್ಲಿ ಹೀರೋ ಆದರು, ಬಿಟ್ಟಿದ್ರಿಂದ ವಿಲನ್ ಆಗಿದ್ದು ವಾಷಿಂಗ್ ನಿದ್ದೆ ಬರೋಲ್ಲ.